ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ. ಚಾಮರಾಜ ಮಾಲಿ ಪಾಟೀಲ್. ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಅನ್ಯಾಯ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆ. ರಾಘವೇಂದ್ರ ಕುಷ್ಟಗಿ. ಫಾಗು ಹಳಕಟ್ಟಿಯವರ ವಚನ ಸಾಹಿತ್ಯ ಜನರಿಗೆ ತಲುಪಿಸಿದ ಮಹಾನ್ ಸಾಧಕ ಡಾಕ್ಟರ್ ಚನ್ನಬಸವ ಹಿರೇಮಠ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ. ಎಚ್.ಡಿ. ಕುಮಾರಸ್ವಾಮಿ ಕ್ಷಮೆ ಯಾಚಿಸಲಿ. ಮತ್ತು ಸಿರವಾರ ಕ್ರಾಸ್ ಬಳಿ ಟಿಪ್ಪರ್ನಲ್ಲಿ ದಿಢೀರ್ ಬೆಂಕಿ, ತಪ್ಪಿದ ಅನಾಹುತ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಯೋಜನೆಗಳ ಜಾರಿಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಎಲ್ಲಾ ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಸಾಂಕೇತಿಕ ಪ್ರತಿಭಟನೆ ಹಾಗೂ ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನದಂದು ಕಲಬುರಗಿಯಲ್ಲಿ ಸಾವಿರಾರು ಜನರೊಂದಿಗೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಪ್ರತಿನಿಧಿಗಳು ಸೇರಿ ವಿಸ್ತೃತ ಚರ್ಚಿಸಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಅಸ್ತಿತ್ವಕ್ಕೆ ತರಲಾಗಿದೆ. ಎಲ್ಲಾ ಜಿಲ್ಲೆಗಳಲ್ಲಿಯೂ ಜಿಲ್ಲಾ ಘಟಕ ರಚಿಸಲು ಉಸ್ತುವಾರಿಗಳನ್ನು ನೇಮಿಸಲಾಗಿದೆ. ತಿಂಗಳೊಳಗಾಗಿ ಎಲ್ಲಾ ಜಿಲ್ಲಾ ಸಮಿತಿಗಳು ರಚಿಸಲಾಗುತ್ತದೆ. ಶಿಕ್ಷಕರು, ವೈದ್ಯರ ಕೊರತೆ ಹಾಗೂ ನೀರಾವರಿ ಯೋಜನೆಗಳ ಜಾರಿಗೆ ಆಯಾ ಜಿಲ್ಲೆಗಳಲ್ಲಿ 1 ದಿನ ಪ್ರತಿಭಟನೆ ನಡೆಸಲಾಗುತ್ತದೆ. ಸೆಪ್ಟೆಂಬರ್ 17ರಿಂದ ಕಲಬುರಗಿಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೆ ಈ ಭಾಗದ ಸಮಗ್ರ ಅಭಿವೃದ್ಧಿ ಯೋಜನೆ ನೇಮಕಾತಿಗೆ ಆಗ್ರಹಿಸಿ ಮನವಿ ಸಲ್ಲಿಸಲಾಗುತ್ತದೆ. ಪ್ರತಿ ಜಿಲ್ಲೆಯಿಂದ 1,000 ಜನರು ಕಲಬುರಗಿಯ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಯೋಚಿಸಲಾಗಿದೆ. ಅಲ್ಲದೆ ಆಗಸ್ಟ್ 8 ಮತ್ತು 9ರಂದು ತಾವರಗೆರೆಯ ಬುದ್ಧ ವಿಹಾರದಲ್ಲಿ 2 ದಿನ ಅಧ್ಯಯನ ಶಿಬಿರ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಈ ಭಾಗದ ಸಮಗ್ರ ಅಭಿವೃದ್ಧಿ 371J ಅನುಷ್ಠಾನ ಸಮಸ್ಯೆ, ಸವಾಲುಗಳು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕಾರ್ಯಚಟುವಟಿಕೆ ಕುರಿತಾಗಿ ಚರ್ಚಿಸಲಾಗುತ್ತದೆ ಎಂದರು. ಕೃಷ್ಣಗಿರಿ ಹಿಲ್ಸ್ನ ನಮ್ಮ ಜಾನ್ ವೆಸ್ಲಿ ಅವರ ಮನೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಹೋರಾಟ ಸಮಿತಿಯ ಪ್ರಥಮ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ 7 ಜಿಲ್ಲೆಗಳ ಪ್ರತಿನಿಧಿಗಳು, ಪದಾಧಿಕಾರಿಗಳು ಭಾಗವಹಿಸಿದರು. ಬಹಳ ವಿಸ್ತೃತವಾಗಿ ಚರ್ಚೆ ಮಾಡಿ ಕೆಲವು ನಿರ್ಣಯಗಳನ್ನು ಆ ಸಭೆಯಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಬಹಳ ಮುಖ್ಯವಾದಂಥ ವಿಷಯ ಏನಂದರೆ, ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಈ 3 ವಿಷಯಗಳನ್ನು ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಈ ಪ್ರದೇಶದ ಅಭಿವೃದ್ಧಿಗೆ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಹಾಕಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾದವು. ಮತ್ತು ಈ ಹೋರಾಟವನ್ನು ಬಲಪಡಿಸಲಿಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಜಿಲ್ಲಾ ಘಟಕಗಳನ್ನು ಸ್ಥಾಪನೆ ಮಾಡಲು ನಿರ್ಣಯಿಸಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಸ್ಥಾಪಿಸಿ ಆ ಜಿಲ್ಲೆಗಳಿಗೆ ಕೇಂದ್ರ ಸಮಿತಿಯಿಂದ ಒಬ್ಬೊಬ್ಬರನ್ನ ನಾವು ಉಸ್ತುವಾರಿಗಳನ್ನಾಗಿ ನೇಮಕ ಮಾಡಿದ್ವಿ. ರಾಘವೇಂದ್ರ ಕುಷ್ಟಗಿ ಅವರು, ನಾನು, ಜಾನ್ ವೆಸ್ಲಿ ಅವರು, ಬಸವರಾಜ್ ಅವರು, ಕೆ. ನೀಲಾ ಅವರು ಎಲ್ಲರೂ ಏನಂದ್ರೆ ಒಂದೊಂದು ಜಿಲ್ಲೆಯ ಉಸ್ತುವಾರಿಯನ್ನು ತೆಗೆದುಕೊಂಡು ಆ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸಮಸ್ಯೆಗಳನ್ನ ಇಟ್ಟುಕೊಂಡು ಆಯಾ ಜಿಲ್ಲೆಗಳಲ್ಲಿ ಮೊದಲನೇ ಹಂತದಲ್ಲಿ ಆಯಾ ಜಿಲ್ಲೆಯ ಸಮಸ್ಯೆಗಳನ್ನ ಇಟ್ಟುಕೊಂಡು 1 ದಿವಸ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಪತ್ರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ತದನಂತರ ಏನು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಸೆಪ್ಟೆಂಬರ್ 17ಕ್ಕೆ ವಾಸ್ತವಿಕವಾಗಿ ಮುಖ್ಯಮಂತ್ರಿಗಳು ಕಲಬುರಗಿಗೆ ಬರ್ತಾರೆ. ಆ ಸಂದರ್ಭದಲ್ಲಿ 7 ಜಿಲ್ಲೆಯ ಪ್ರತಿನಿಧಿಗಳು ಪ್ರತಿ ಜಿಲ್ಲೆಯಿಂದ 1,000 ಜನ, ಬೀದರ್, ಕಲಬುರಗಿ, ಯಾದಗಿರಿಯಿಂದ
2,000 ಜನ ನಾವು ಸೇರಿಸಿ ಬೃಹತ್ ಪ್ರತಿಭಟನೆ ಮಾಡಬೇಕಂತೇಳಿ ಈಗಾಗಲೇ ಸಭೆಯಲ್ಲಿ ಚರ್ಚೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಕುಷ್ಟಗಿ, ಬಿ ಬಸವರಾಜ್, ಆರ್ ಬಸವರಾಜ್, ಜಾನ್ ವೆಸ್ಲಿ ಚೀಕಲಪರ್ವಿ ಇದ್ದರು. ಕೃಷ್ಣ ಕೊಳ್ಳದ ನೀರಿನಿಂದ ಆಗುತ್ತಿರುವ ಅನ್ಯಾಯದ ವಿರುದ್ಧ ರಾಷ್ಟ್ರೀಯ ವಿಚಾರ ಸಂಕಿರಣ ನಡೆಸಲು ಉದ್ದೇಶಿಸಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹೋರಾಟ ಸಮಿತಿ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೃಷ್ಣ ಮೊದಲನೇ ಮತ್ತು ಎರಡನೇ ನ್ಯಾಯಾಧೀಕರಣ ತೀರ್ಪು ಹೊರಬಿದ್ದರೂ ಕೇಂದ್ರ ಸರ್ಕಾರ ಅಧಿಕೃತ ಅಧಿಸೂಚನೆ ಹೊರಡಿಸದೇ ಇರುವುದರಿಂದ ರಾಜ್ಯದ ಪಾಲಿನ ನೀರು ವ್ಯರ್ಥವಾಗಿ ನದಿ ಮೂಲಕ ಆಂಧ್ರ ಪ್ರದೇಶಕ್ಕೆ ಸೇರುವಂತಾಗಿದೆ. 13 ವರ್ಷಗಳ ಹಿಂದೆ ಮೊದಲ ಕೃಷ್ಣ ನ್ಯಾಯಾಧೀಕರಣ ತೀರ್ಪು ಹೊರಬಿದ್ದಿದೆ. ಆದರೂ ರಾಜ್ಯದ ಪಾಲಿನ ನೀರು ಬಳಕೆಗೆ ಸಾಧ್ಯವಾಗಿಲ್ಲ. ಎರಡನೇ ಕೃಷ್ಣ ನ್ಯಾಯಾಧೀಕರಣ ತೀರ್ಪು ಅಧಿಸೂಚನೆ ಹೊರಡಿಸದೇ ಇರುವುದರಿಂದ ಆಂಧ್ರ ಪ್ರದೇಶ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ನೀರು ಬಳಕೆಯಾಗದಂತಾಗಿದೆ. ಆಲ್ಮಟ್ಟಿ ಜಲಾಶಯ 519 ರಿಂದ 524 ಅಡಿಗೆ ಹೆಚ್ಚಿಸಿದರೆ ಮಾತ್ರ 130 ಟಿಎಂಸಿ ನೀರು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ನೀರು ಸಂಗ್ರಹಿಸಿದರೆ ರಾಜ್ಯದ ಪಾಲಿನ ನೀರು ಬಳಕೆಗೆ ಸಹಕಾರಿಯಾಗುತ್ತದೆ. ಕಾರಣ ಕೃಷ್ಣ ಕೊಳ್ಳದ ನೀರಿನ ಬಳಕೆ ಕುರಿತಂತೆ ರಾಷ್ಟ್ರೀಯ ವಿಚಾರ ಸಂಕಿರಣ ರಾಯಚೂರಿನಲ್ಲಿ ನಡೆಸಲಾಗುತ್ತಿದ್ದು, ಅಂತಾರಾಜ್ಯ ನೀರಿನ ಕುರಿತು ಹಿರಿಯ ನ್ಯಾಯವಾದಿಯಾಗಿರುವ ಮೋಹನ್ ಕಾತರಕಿ, ವಿಜಯಪುರ, ಕೃಷ್ಣ, ಕೋಲಾರ ಹಾಗೂ ಕ್ಯಾಪ್ಟನ್ ರಾಜಾರಾಮ್ ಇವರನ್ನು ಆಹ್ವಾನಿಸಲು ಉದ್ದೇಶಿಸಲಾಗಿದೆ. ಅವರನ್ನು ಸಂಪರ್ಕಿಸಿ ಆಹ್ವಾನಿಸಲಾಗುತ್ತದೆ. ಅಕ್ಟೋಬರ್ ತಿಂಗಳಲ್ಲಿ ನಡೆಸಲು ಉದ್ದೇಶಿಸಿರುವ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ 7 ಜಿಲ್ಲೆಗಳ ಪ್ರತಿನಿಧಿಗಳು, ಹೋರಾಟಗಾರರು ಭಾಗವಹಿಸಲಿದ್ದಾರೆ ಎಂದರು. ಅಧಿಸೂಚನೆ ಹೊರಡಿಸಿಲ್ಲ ಅಂತಂದ್ರೆ ಆ ನೀರಿನ ಬಳಕೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯನೇ ಆಗೋದಿಲ್ಲ. ಆ ನೀರಿನ ಬಳಕೆ ಆಗಬೇಕಾದ್ರೆ ಈಗ ನಮ್ಗೆ 519 ಅಡಿ ಎತ್ತರ ಇದೆ. ಯಾವುದು ಆಲ್ಮಟ್ಟಿ ಜಲಾಶಯ. ಇಲ್ಲಿಂದ ಸಮುದ್ರ ಮಟ್ಟದಿಂದ 519 ಅಡಿ ಎತ್ತರ ಏನಿದೆ ಅದನ್ನು 524 ಅಡಿ ಚಿಲ್ಲರೆಗೆ ಅದನ್ನು ಎತ್ತರಿಸ್ಬೇಕಾಗ್ತದೆ. ಅದನ್ನು ಎತ್ತರಿಸಿದರೆ ಕನಿಷ್ಠ 130 TMC ನೀರನ್ನು ಸಂಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಅದು ಮಾಡದೇ ಇರೋದರಿಂದ ನಮ್ಮ ಪಾಲಿನ ನೀರು ನ್ಯಾಯಾಧೀಕರಣದ ತೀರ್ಪು 13 ವರ್ಷ ಆದರೂ ಕೂಡ ಪ್ರತಿ ಏನಂದರೆ ಈಗ ಆಂಧ್ರಕ್ಕೆ 130 TMC ಅಡಿ ನೀರು ಹಂಗೆ ಹರಿದು ಹೋಗ್ತಾನೆ ಇದೆ 13 ವರ್ಷದಿಂದ. ನಾವು ಇವತ್ತು ನಮ್ಮ ಕನಿಷ್ಠ ಪ್ರಶ್ನೆ ಜ್ಞಾನ ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಬೇಕಲ್ಲ. ಕಾವೇರಿದು ಅತಿ ಸಣ್ಣ ಯೋಜನೆ, ಅದರ ಒಟ್ಟು 280 TMC ಮಾತ್ರ ಎಲ್ಲ ಜಲಾಶಯಗಳನ್ನು ಸೇರಿ ಇರ್ತಕ್ಕಂಥ. ಅದರೊಳಗೆ ಒಂದು ಸಣ್ಣ ಅಲೆ ಹೆಚ್ಚು ಕಡಿಮೆ ಆದರೆ ನಮ್ಮ ರಾಜ್ಯ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕರೆದು ಕೇಂದ್ರ ಜೊತೆಗೆ ಮಾತಾಡೋದನ್ನ, ತಮಿಳುನಾಡು ಜೊತೆಗೆ ಮಾತಾಡೋದನ್ನ ಮಾಡ್ತಾರೆ. ಇಲ್ಲಿ ನಮಗೆ ಅದು ಇಷ್ಟೊಂದು 130 TMC ಅಡಿ ನೀರು ವ್ಯರ್ಥವಾಗಿ ಹರಿದು ಹೋಗ್ತದೆ ನಮ್ಮ ಪಾಲಿನ. ಒಮ್ಮಾದರೂ ನಮ್ಮ ಸರ್ಕಾರಕ್ಕೆ ಒಂದು ಸರ್ವಪಕ್ಷ ಸಭೆ ಕರೆದು ಕೇಂದ್ರ ಸರ್ಕಾರದ ಜೊತೆಗೆ ಮಾತಾಡ್ತಕ್ಕಂಥ ಕನಿಷ್ಠ ಕಾಳಜಿ ಯಾಕಿಲ್ಲ ಅಂತಂದ್ರೆ, ನಾವು ಹೈದರಾಬಾದ್ ಕರ್ನಾಟಕದವರು ಅಲಕ್ಷ್ಯಕ್ಕೊಳಗಾದವರು ಏನು ಮಾಡಿದ್ರು ನಡೀತದೆ, ಅವರಿಗೆ ಇವರು ಏನು ಕೇಳಿದ್ರು ನಡೀತದೆ ಅಂತಕ್ಕಂಥ ಈ ಭಾವನೆ ಏನಿದೆ, ಈ ಭಾವನೆ ಅದು ಹೋಗದೇ ಇದ್ರೆ ಇವತ್ತ ಇದರಿಂದ ಏನಾಗ್ತದೆ ನಾವು ತಿಳ್ಕೋಬೇಕು. ನಮ್ಮ ತುಂಗಭದ್ರಾ ಜಲಾಶಯ 130 TMC ಸಾಮರ್ಥ್ಯದ್ದು, 30 TMC ಉಳಿತು ಮೇಲೆ. ಆದರೆ 130 TMC ನೀರು ಹರಿದು ಹೋಗ್ತಾ ಇದ್ದಾರೆ ನಮಗೂ. ಅದನ್ನ ಯಾರು ಕೇಳೋರಿಲ್ಲ. ವಚನ ಸಾಹಿತ್ಯವನ್ನು ಮನೆ ಮನೆಗಳಲ್ಲಿ ಸಂಗ್ರಹಿಸಿ, ಸಂರಕ್ಷಿಸಿ ಹಾಗೂ ಜನಸಾಮಾನ್ಯರಿಗೆ ತಲುಪಿಸುವ ಮಹತ್ತರ ಕಾರ್ಯವನ್ನು ಡಾಕ್ಟರ್ ಫಾಗು ಹಳಕಟ್ಟಿಯವರು ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟು ನೆರವೇರಿಸಿದ್ದಾರೆ ಎಂದು ವಿಶ್ರಾಂತ ಪ್ರಾಚಾರ್ಯ ಹಾಗೂ ಸಂಶೋಧಕ ಡಾಕ್ಟರ್ ಚನ್ನಬಸಯ್ಯ ಹಿರೇಮಠ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡಾಕ್ಟರ್ ಫಾಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಅವರು, 12ನೇ ಶತಮಾನದಲ್ಲಿ ರಚನೆಯಾದ ವಚನ ಸಾಹಿತ್ಯವು ಹಲವು ಶತಮಾನಗಳ ಕಾಲ ಮೌಖಿಕವಾಗಿ ಹಾಗೂ ಗುಪ್ತ ರೂಪದಲ್ಲಿ ಜನರ ಮಧ್ಯೆ ಸಂಚರಿಸುತ್ತಾ ಬಂದಿದ್ದು, ಅದನ್ನು ಸಂಗ್ರಹಿಸಿ ಪ್ರಕಟಿಸುವಲ್ಲಿ
ಹಳಕಟ್ಟಿಯವರ ಕೊಡುಗೆ ಅನನ್ಯವಾಗಿದೆ ಎಂದು ಹೇಳಿದರು. ಡಾಕ್ಟರ್ ಫಾಗು ಹಳಕಟ್ಟಿಯವರು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದವರಲ್ಲ. ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಅವರು ಮೂಲತಃ ಸವದತ್ತಿ ತಾಲೂಕಿನ ಹಳಕಟ್ಟಿ ಗ್ರಾಮದವರಾಗಿದ್ದರು. ನಂತರ ಧಾರವಾಡದಲ್ಲಿ ಶಿಕ್ಷಣ ಪಡೆದು ಮುಂಬೈ ವಿಶ್ವವಿದ್ಯಾಲಯದಿಂದ BA ಹಾಗೂ LLB ಪದವಿ ಪಡೆದರು. ವಕೀಲ ವೃತ್ತಿಯನ್ನು ಆರಿಸಿಕೊಂಡ ಅವರು ನಂತರ ಸರ್ಕಾರದ ವಕೀಲರಾಗಿಯೂ ಸೇವೆ ಸಲ್ಲಿಸಿದರು ಎಂದರು. ಆದರೆ ವಚನ ಸಾಹಿತ್ಯದ ಮೇಲಿನ ಅಪಾರ ಆಸಕ್ತಿ ಅವರನ್ನು ಆಕರ್ಷಿಸಿತು. ಮನೆ ಮನೆಗೆ ತೆರಳಿ ಜನರ ಬಳಿ ಇದ್ದ ವಚನ ಕಟ್ಟುಗಳನ್ನು ಸಂಗ್ರಹಿಸುವ ಕಾರ್ಯ ಆರಂಭಿಸಿದರು. ಅನೇಕರು ಅದನ್ನು ತಮ್ಮ ಕುಟುಂಬದ ಆಸ್ತಿ ಎಂದು ಪರಿಗಣಿಸಿ ನೀಡಲು ಹಿಂದೇಟು ಹಾಕಿದರು. ಹಳಕಟ್ಟಿಯವರು ನಿರಂತರ ಪರಿಶ್ರಮದಿಂದ ಅವುಗಳನ್ನು ಸಂಗ್ರಹಿಸಿ ಅಧ್ಯಯನ ನಡೆಸಿದರು ಎಂದರು. ವಚನಗಳನ್ನು ಓದಿ ಅವುಗಳನ್ನು ಸರಳ ಕನ್ನಡದಲ್ಲಿ ಜನರಿಗೆ ಅರ್ಥವಾಗುವಂತೆ ಪರಿಚಯಿಸುವ ಕಾರ್ಯವನ್ನು ಅವರು ಕೈಗೊಂಡರು. ಈ ಕಾರ್ಯದಲ್ಲಿ ಅನೇಕ ಅಡೆತಡೆಗಳು ಎದುರಾದರೂ ಹಿಂದೆ ಸರಿಯದೆ ತಮ್ಮ ಬದುಕನ್ನೇ ಸಾಹಿತ್ಯ ಸೇವೆಗೆ ಅರ್ಪಿಸಿದರು ಎಂದು ಹೇಳಿದರು. ಮೊದಲಿಗೆ ವಚನಶಾಸ್ತ್ರ ಸಾರ ಎಂಬ ಗ್ರಂಥವನ್ನು ರಚಿಸಿದ ಹಳಕಟ್ಟಿಯವರು ಮಂಗಳೂರಿನ ಮುದ್ರಣಾಲಯಕ್ಕೆ ಕಳುಹಿಸಿದರೂ ಪ್ರಕಟಣೆ ಸಾಧ್ಯವಾಗಲಿಲ್ಲ. ನಂತರ ಬೆಳಗಾವಿಯ ಮುದ್ರಣಾಲಯದ ಸಹಾಯದಿಂದ ಅದನ್ನು ಪ್ರಕಟಿಸಿದರು. ಪ್ರಕಟಣೆಯ ವೆಚ್ಚ ಭರಿಸಲು ಸ್ವಂತ ಮನೆಯನ್ನೇ ಮಾರಾಟ ಮಾಡಿ ಹಿತಚಿಂತಕ ಮುದ್ರಣಾಲಯವನ್ನು ಸ್ಥಾಪಿಸಿ ಅನೇಕ ಶರಣರ ವಚನಗಳನ್ನು ಪ್ರಕಟಿಸಿದರು ಎಂದು ವಿವರಿಸಿದರು. ಸುಮಾರು 270ಕ್ಕೂ ಹೆಚ್ಚು ಶರಣರ ವಚನಗಳನ್ನು ಶಿವಾನುಭವ ಪತ್ರಿಕೆ ಹಾಗೂ ವಿವಿಧ ಸಂಕಲನಗಳ ಮೂಲಕ ಜನರಿಗೆ ತಲುಪಿಸುವ ಮಹತ್ತರ ಕಾರ್ಯವನ್ನು ಡಾಕ್ಟರ್ ಫಾಗು ಹಳಕಟ್ಟಿ ಮಾಡಿದ್ದಾರೆ. ವಚನ ಸಾಹಿತ್ಯ ಸಂರಕ್ಷಣೆ ಮತ್ತು ಪ್ರಸಾರದಲ್ಲಿ ಅವರ ಜೀವನವೇ ಒಂದು ಆದರ್ಶವಾಗಿದೆ ಎಂದು ಹೇಳಿದರು. ಸ್ವಲ್ಪ ವೈಡ್ ಸರ್ ಹೌದು ಸರ್. ಸರ್ ವೇಟ್ ಸರ್. ಈ ಸಾಹಿತ್ಯ 12ನೇ ಶತಮಾನದಲ್ಲಿ ರಚನೆಯಾದರೂ ಶತಮಾನಗಳಿಂದ ಹಲವು ಕಾರಣಗಳಿಗಾಗಿ ಅದು ಮೌಖಿಕವಾಗಿ ಇನ್ನು ಕೆಲವು ಹಂತಗಳಲ್ಲಿ ಗುಪ್ತವಾದ ರೀತಿಯಲ್ಲಿ ಸಂಚರಿಸ್ತಾ ನಡೀತಾ ಇತ್ತು. ಇಂಥ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು, ಎಲ್ಲರಿಗೂ ಇದು ಲಭ್ಯ ಆಗಬೇಕು ಎನ್ನುವಂಥ ಕಳಕಳಿಯಿಂದ ಡಾಕ್ಟರ್ ಫಾಗು ಹಳಕಟ್ಟಿಯವರು ತಮ್ಮ ಇಡೀ ಜೀವನವನ್ನು ಆ ಸಾಹಿತ್ಯದ ಸಂಗ್ರಹ, ಸಂಕಲನ, ಪ್ರಕಟಣೆಗಾಗಿ ಮುಡುಪಾಗಿರುವಂಥದ್ದು ಈಗಾಗಲೇ ನಮಗೆ ತಿಳಿದಿರುವಂಥ ಸಂಗತಿ. ಡಾಕ್ಟರ್ ಫಾಗು ಹಳಕಟ್ಟಿಯವರು ಆಗರ್ಭ ಶ್ರೀಮಂತ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಲ್ಲ, ಒಂದು ಸಾಮಾನ್ಯ ಬಡ ಕುಟುಂಬದೊಳಗೆ ಜನಿಸಿದಂಥವರು. ಮೂಲತಃ ಅವರು ಇವತ್ತಿನ ಸವದತ್ತಿ ತಾಲೂಕಿಗೆ ಸೇರಿರ್ತಕ್ಕಂಥ ಹಳಕಟ್ಟಿ ಗ್ರಾಮದವರಾದರು. ಅವರ ಹಿರಿಯರು ಧಾರವಾಡಕ್ಕೆ ಬಂದು ನೆಲೆಸಿದ್ರು. ಧಾರವಾಡದಲ್ಲಿ ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಮುಂದೆ BA ಮತ್ತು LLB ಪದವಿಯನ್ನು ಮುಂಬೈ ವಿಶ್ವವಿದ್ಯಾಲಯದ ಮೂಲಕವಾಗಿ ಅವರು ಪಡ್ಕೊಳ್ತಾರೆ. ವಕೀಲ ವೃತ್ತಿಗಾಗಿ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ. ಬಿಜಾಪುರಕ್ಕೆ ಬಂದ ಮೇಲೆ ಅವರು ತಮ್ಮ ವಿದ್ವತ್ತು, ಸಮಯ ಪ್ರಜ್ಞೆ, ಕಾನೂನಿನ ತಿಳುವಳಿಕೆಗಳಿರ್ತಕ್ಕಂಥವರ ಪಾಂಡಿತ್ಯ ಕಾರಣಕ್ಕಾಗಿ ಸರ್ಕಾರಿ ವಕೀಲರಾಗಿ ಕೂಡ ನೇಮಕಗೊಳ್ತಾರೆ. ಹೀಗೆ ಹಂತ ಹಂತವಾಗಿ ತಮ್ಮ ಬುದ್ಧಿಯೊಳಗ ಉನ್ನತವಾಗಿರ್ತಕ್ಕಂಥ ರೀತಿಗೆ ಹೋಗ್ತಾ ಇದ್ದರೂ ಕೂಡ ಅವರನ್ನು ಆಯಸ್ಕಾಲದ ಹಾಗೆ ಶರತ್ತಕ್ಕೆ ಒಳಪಡಿಸಿದ್ದು ವಚನ ಸಾಹಿತ್ಯ.
ಅನೇಕ ಜನಗಳ ಜಗಲಿ ಮೇಲೆ ಇನ್ನೂ ಎಷ್ಟೋ ಜನಗಳ ಒಳಸಾರಿಯೊಳಗ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಬಿದ್ದಿರುವಂಥ ಈ ಅಮೂಲ್ಯವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕಂಡು ಅವರ ಅಂತರಂಗ ಕರಗಿತು. ಮನೆ ಮನೆಗೆ ಹೋಗಿ ಅವುಗಳನ್ನು ಸಂಗ್ರಹಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ. ಎಷ್ಟೋ ಜನಗಳು ಅವರಿಗೆ ಸಾಹಿತ್ಯ ಕೆಲಸಕ್ಕೆ ಸರಿಯಾದ ರೀತಿಯೊಳಗೆ ಸ್ಪಂದನೆಯನ್ನೇ ಕೊಡೋದಿಲ್ಲ. ಹಲವರು ಅವರನ್ನು ತಿರಸ್ಕಾರ ಮಾಡ್ತಾರೆ. ಈ ಅಮೂಲ್ಯವಾಗಿರ್ತಕ್ಕ ಭೂಮಿ, ಹಣ ಇತ್ಯಾದಿ ಪಾಲು ಮಾಡಿಕೊಳ್ಳುವಂಥ ಒಂದು ಆಸ್ತಿಯಾಗಿ ಮಾರ್ಪಟ್ಟಿದೆ. ಹಾಗಾಗಿ ಉಪಯೋಗ ಮಾಡಿಕೊಂಡ ಹಾಗೆ ಈ ಸಾಹಿತ್ಯವನ್ನೇನೋ ಉಪಯೋಗ ಮಾಡಿಕೊಂಡ್ರೆ ಅಂತಕೊಂಡು ಕೇಳಿದ್ರೆ ಇಲ್ಲ. ಸಾಹಿತ್ಯ ಕಟ್ಟುಗಳನ್ನು ಪೂಜೆ ಮಾಡಲಿಕ್ಕೆ ಇನ್ನಿತರ ಬೇರೆ ಬೇರೆ ಕಾರಣಗಳಿಗಾಗಿ ಅವುಗಳನ್ನು ಬಳಸುತ್ತಾ ಹೊರಟೆ ಹೊರತಾಗಿ ಆ ವಚನ ಕಟ್ಟುಗಳಲ್ಲಿ ಏನಿದೆ. ಇದೇ ವೇಳೆ ತಹಸೀಲ್ದಾರ್ ಪರಶುರಾಮ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವಿಜಯ ರಾಜೇಂದ್ರ, ಹಿರಿಯ ಸಾಹಿತಿ ವೀರ ಹನುಮನ್, ಹಿರಿಯ ರಂಗಭೂಮಿ ಕಲಾವಿದ ವಿಎನ್ ಅಕ್ಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ನಡೆದ ಹಲ್ಲೆ ಘಟನೆ ಖಂಡನೀಯವಾಗಿದ್ದು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಿಗರು ನಡೆಸಿದ ಹಲ್ಲೆಗೆ ಕ್ಷಮೆಯಾಚಿಸಬೇಕು ಎಂದು ಹಿಂದುಳಿದ ಜಾತಿಗಳ ಒಕ್ಕೂಟದ ನಗರಾಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕೆಂಪೇಗೌಡ ಜಯಂತಿಯಲ್ಲಿ ಭಾಗವಹಿಸಲು ಆಗಮಿಸಿದ್ದ ಶಾಸಕರನ್ನು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ದಲ್ಲದೆ ಶಾಸಕರ ಮೇಲೆ ಹಲ್ಲೆಗೆ ಯತ್ನಿಸಿರುವುದು ಕಳವಳಕಾರಿ. ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿಯವರು ಇತ್ತೀಚೆಗೆ ಕೇವಲ ಸಂಘರ್ಷ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಬೆಂಬಲಿಗರು ಶಾಸಕರನ್ನು ನೂಕಿ ತಳ್ಳಾಟ ನಡೆಸಿ ಚಪ್ಪಲಿ ತೂರಾಟವೂ ಮಾಡಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಪ್ರದೀಪ್ ಈಶ್ವರ್ ಇವರು ತಪ್ಪಾಗಿ ಮಾಡಿದ್ದಾರೆ, ಅದು ಕೂಡ ತಪ್ಪೇ. ಆದರೆ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಿರುವ ಕುಮಾರಸ್ವಾಮಿಯವರು ಕೈಗಾರಿಕೆ ಸಚಿವರಾಗಿದ್ದಾರೆ. ರಾಜ್ಯಕ್ಕೆ ಕೈಗಾರಿಕೆಗಳ ಸಂಕಷ್ಟ ಅನುದಾನ ತರಲು ಪ್ರಯತ್ನಿಸಬೇಕು. ರಾಜ್ಯಕ್ಕೆ ಪೂರಕವಾದ ಯೋಜನೆಗಳನ್ನು ಕೇಂದ್ರದಿಂದ ಮಂಜೂರು ಮಾಡಿಸಲು ಒತ್ತು ನೀಡಬೇಕು. ಇಂತಹ ಬೆಳವಣಿಗೆಗಳು ಯುವಕರನ್ನು ಪ್ರಚೋದಿಸಿದಂತಾಗುತ್ತದೆ. ಕೂಡಲೇ ಕ್ಷಮೆಯಾಚಿಸುವ ಮೂಲಕ ಅಂತ್ಯ ಹಾಡಬೇಕು. ಇಲ್ಲದೆ ಹೋದಲ್ಲಿ ತೀವ್ರ ಸ್ವರೂಪದ ಹೋರಾಟ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಗರ ಘಟಕಗಳಿಂದ ಪತ್ರಿಕೆ ವರದಿಯನ್ನು ಕೊಡಲಾಗಿದೆ. ಏಕೆಂದರೆ ಕಳೆದ ಕೆಲವು ದಿವಸಗಳ ಹಿಂದೆ ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಅಲ್ಪೆ ಸಮಾಜದ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಮೇಲೆ ಸಿಕ್ಕಿಸಿದ್ದು ಶಬ್ದಗಳಿಂದ ಗಲಾಟೆ ಮಾಡಿದ್ದು ನಮಗೆಲ್ಲ ಗೊತ್ತಿದ್ದಂಗೆ. ಈ ರೀತಿ ಇದಕ್ಕೆ ನಾವು ಖಂಡನೆ, ಯಾರಾದರೂ ಅವರ ಕಾರ್ಯಕರ್ತರಾಗಲಿ ಮಾಡಿದ್ದಂತೆ ಖಂಡನೆ ಅಂತ ಸಂಪೂರ್ಣ ಇದು ಮಾಡ್ತೀವಿ. ನಾವು ಒಕ್ಕಲಿಗ ಜನಾಂಗದ ಭಾಳಷ್ಟು ಗೌರವದಿಂದ ನಾವು ನೋಡ್ತಾ ಇದ್ವಿ. ಆದರೆ ಕುಮಾರಸ್ವಾಮಿಯವರು ಈ ಹಿಂದಿನ ಬಾಲಕರು ಅವರೇನು ವರ್ಕರ್ಸ್ ಇದ್ದ ಕಾರ್ಯಕರ್ತರು ಅವರು ಗಲಾಟೆ ಮಾಡಿದ್ದು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಗಲಾಟೆಗಳನ್ನು ಕುಮಾರಸ್ವಾಮಿ ಅವರು ನೇತೃತ್ವದಲ್ಲಿ ನಡೀತಾ ಇದೆ. ಯಾಕಂದರೆ ಅವರು ಕೇಂದ್ರ ಸಚಿವರಿಂದ ಸಾಕಷ್ಟು ರಾಜ್ಯಕ್ಕೆ ಹಣ ತರಬಹುದು. ಅದು ಆ ಗಮನದಲ್ಲಿ ಇಲ್ಲದೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲೇ ಬರೀ ಇವು ಜಗಳಗಳೇ ಅವರು ನಡೆದಿಲ್ಲ. ಯಾಕಂದರೆ ಒಳ್ಳೆಯ ಮುಖ್ಯಮಂತ್ರಿ ಅವರು ಮಾಡಿದಾಗ ಆಡಳಿತ ಅವ್ರ ಮನಸ್ಸು ಕೂಡ ಭಾಳ ಒಳ್ಳೆಯದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಹೊಂದಾಣಿಕೆ ಮೇಲೆ, 2 ಪಕ್ಷಗಳ ಹೊಂದಾಣಿಕೆ ಮೇಲೆ ಈ ಕಾರ್ಯಕರ್ತರಿಂದ ಗಲಾಟೆ ಮಾಡೋದು, ಯಾರ ಮೇಲೆ ಅದು ಸಿಟ್ಟು ಮಾಡೋದು ಭಾಳಷ್ಟು ಆಗಿದೆ. ಇವರು ನಮ್ಮ ರಾಜ್ಯಕ್ಕೆ ಕನಿಷ್ಠ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಅಂತ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತಂದರೆ ಕನಿಷ್ಠ ನಮ್ಮ ರಾಜ್ಯದಲ್ಲಿ ಎಷ್ಟೋ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗ್ತದೆ. ಅದು ಕ್ರಿಟಿಕಲ್ ಫಂಡ್ಸ್ ಅಂತ, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಇದುವರೆಗೂ ಒಂದು ನಯ ಪೈಸೆ ಕೂಡ ಕರ್ನಾಟಕಕ್ಕೆ ತಂದಿಲ್ಲ. ಯಾಕಂದರೆ ಇವರು ಇಂಡಸ್ಟ್ರಿಯಲ್ ಮಿನಿಸ್ಟ್ರಿ ಇದ್ದಾರೆ, ಇದು ಅವಶ್ಯಕತೆ ಇದೆ. ಇದು ಬಿಟ್ಟು ಕೇವಲ ಕರ್ನಾಟಕದಲ್ಲಿ ಕರ್ನಾಟಕ ಸಣ್ಣ ಲೀಡರ್ಗಳಲ್ಲಿ ಅವರು ಯಾಕೆ ಈ ಗುಂಗಿನಲ್ಲಿ ಇದ್ದಾರೋ ಗೊತ್ತಿಲ್ಲ. ಯಾಕಂದರೆ ಅವರ ಅವಧಿಯಲ್ಲಿ 2 ಸಲ ಅವರು ಮುಖ್ಯಮಂತ್ರಿ ಆಗ್ಯಾರ, ಈಗ ಸೆಂಟ್ರಲ್ ಮಿನಿಸ್ಟ್ರು ಕೂಡ ಆಗ್ಯಾರ. ಈಗ ಇತ್ತೀಚಿನ ದಿನಗಳಲ್ಲಂತೂ ಸಂಪೂರ್ಣ ಬರೀ ಜಗಳದ ಸ್ಟೇಟ್ಮೆಂಟ್ಗಳೇ ಇರ್ತವೆ. ಆದರೆ ದಯವಿಟ್ಟು ಅವರಿಗೆ ಮನವಿ ಮಾಡೋದೇನೆಂದರೆ, ಹಿಂದುಳಿದ ವರ್ಗಕ್ಕೆ ಅವಮಾನ ಮಾಡೋದು ಭಾಳ ಕೆಟ್ಟದು. ನೀವು ಹಿಂದುಳಿದ ವರ್ಗದ ಎಲ್ಲ ಜಾತಿಗಳ ಒಕ್ಕೂಟದಿಂದ ನೀವು ಪ್ರತಿ ಸಾರಿ ಮತ್ತೆ ಪುನಃ ಇದೇ ಮಾಡಿದರೆ ಉಗ್ರ ಹೋರಾಟಗಳು ಹಮ್ಮಿಕೊಳ್ಳೋದಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಅದಲ್ಲದೆ
ಮಾಡೋಕ್ಕೆ ಅನುಕೂಲ ಐತೆ ಸೆಂಟ್ರಲ್ ಗೌರ್ಮೆಂಟ್ಲಿಂದ. ಅದು ಯಾಕೆ ಅವರು ಪ್ರೋತ್ಸಾಹ ಕೊಡೋದು ಗೊತ್ತಿಲ್ಲ. ಏನು ಇಲ್ಲಿ ಪಕ್ಷ ಏನು ಬೇರೆ ಸಲುವಾಗಿ ಏನೋ ಕೊಟ್ಟಿಲ್ಲ ಗೊತ್ತಿಲ್ಲ. ಆದರೆ ಅವ್ರು ಮನಸ್ಸು ಮಾಡಿದರೆ ಸಾಕಷ್ಟು ಕೆಲಸಗಳು ಆಗ್ತಾವಂತ ಸಂದರ್ಭದಲ್ಲಿ ತಿಳಿಸಿ, ಅವ್ರ ಹಿಂದಿಂದ ಯುವಕರು ಯಾರು ಗಲಾಟೆ ಮಾಡಿದರೆ ಅವರು ಕ್ಷಮೆ ಕೇಳಬೇಕು. ಅವರೇ ಹೇಳ್ಬೇಕು, ಕುಮಾರಸ್ವಾಮಿ ಸಾಹೇಬರೇ ಹೇಳಿ ಅವ್ರಿಗೆ ಕ್ಷಮೆ ಕೇಳಿಸಿ ಇದನ್ನು ಇಲ್ಲಿಗೆ ಬಿಟ್ಬಿಡ್ಬೇಕು. ಪ್ರದೀಪ್ ಈಶ್ವರ್ ಅವರು ಏನಾದ್ರು ತಪ್ಪು ಮಾಡಿದರೆ ಕಾನೂನು ಬೈರವಾಗಿ ಅವ್ರಿಗೆ ಆ್ಯಕ್ಷನ್ಗಳು ತೊಗೊಳಕ್ಕೆ ಸಾಧ್ಯವಾಗ್ತದೆ. ಅವ್ರು ತೊಗೋಬೋದು. ಯಾಕಂದರೆ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಅವ್ರು ಏನಾದ್ರು ತಪ್ಪು ಮಾಡಿದರೆ ಕಾನೂನುಬದ್ಧವಾಗಿ ನೀವು ತೊಗೊಂಡು ಹೈಕಮಾಂಡ್ ಯಾರನ್ನ ಹಿರಿಯರ ಹತ್ರ ಕುಂದಿಸಿ ಒಂದು ಸಲ ಅವರು ಕೂಡ ತಪ್ಪು ಇದ್ದರೆ ಅವ್ರನ್ನ ಕೂಡ ಇದು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳಾದ ಶರಣಬಸವ, ಬಿಜಿ ನಾಗರಾಜ್, ನರಸಿಂಹಲು, ನರಸಪ್ಪ, ಈರೇಶ್, ಬಸವರಾಜ್, ರಮೇಶ್ ಗೌಡ, ಆನಂದ, ತಾನಾಜಿ ಇದ್ದರು. ಜಿಲ್ಲೆಯ ದೇವದುರ್ಗ ತಾಲೂಕಿನ ಸಿರವಾರ ಕ್ರಾಸ್ ಹತ್ತಿರ ಟಿಪ್ಪರ್ ಟೈರ್ ಬ್ಲಾಸ್ಟ್ ಆಗಿ ಟಿಪ್ಪರ್ಗೆ ಬೆಂಕಿಗಾಹುತಿಯಾಗಿರುವ ಘಟನೆ ಜರುಗಿದೆ. ಟಿಪ್ಪರ್ ಟೈರ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ತಿಕೊಂಡಿದೆ. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳ ಬೆಂಕಿ ನಂದಿಸಿದೆ. ಯಾವುದೇ ಅಪಾಯ ಸಂಭವಿಸಿಲ್ಲವಾದರೂ ಆತಂಕ ಸೃಷ್ಟಿಯಾಗಿತ್ತು. ಕೆಲಕಾಲ ಸಂಚಾರಕ್ಕೂ ಅಡ್ಡಿಯಾಯಿತು. ಡೀಸೆಲ್ ಇದು ತಗೊಂಡ್ರು ಫಸ್ಟ್ ನೀರು ಹಿಂದ ಡೀಸೆಲ್ ಇದು ತಗೊಂಡ್ರು ಫಸ್ಟ್ ನೀರು ಹಿಂದ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ಪ್ರತಿಭಟನೆ. ಚಾಮರಾಜ್ ಮಾಲಿ ಪಾಟೀಲ್. ಕೃಷ್ಣಾ ನದಿ ನೀರಿನ ಹಂಚಿಕೆಯಲ್ಲಿ ಅನ್ಯಾಯ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ ಆಯೋಜನೆ. ರಾಘವೇಂದ್ರ ಕುಷ್ಟಗಿ. ಫಾಗು ಹಳಕಟ್ಟಿಯವರ ವಚನ ಸಾಹಿತ್ಯ ಜನರಿಗೆ ತಲುಪಿಸಿದ ಮಹಾನ್ ಸಾಧಕ ಡಾಕ್ಟರ್ ಚನ್ನಬಸವ ಹಿರೇಮಠ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಹಲ್ಲೆ. ಎಚ್.ಡಿ. ಕುಮಾರಸ್ವಾಮಿ ಕ್ಷಮೆ ಯಾಚಿಸಲಿ. ಮತ್ತು ಸಿರವಾರ ಕ್ರಾಸ್ ಬಳಿ ಟಿಪ್ಪರ್ನಲ್ಲಿ ದಿಢೀರ್ ಬೆಂಕಿ, ತಪ್ಪಿದ ಅನಾಹುತ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.